ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್. ಜಾರಕಿಹೊಳಿ ಬಳಿಕ ಈಗ ಮಹದೇವಪ್ಪ ನಿವಾಸದಲ್ಲಿ ಮೀಟಿಂಗ್ ಆಗಿದೆ. ಕಾಂಗ್ರೆಸ್ನಲ್ಲಿ ಈ ರೀತಿ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ಮುಂದುವರಿತಾ ಇದೆ. ಜಾರಕಿಹೊಳಿ ಮೀಟಿಂಗ್ ನಡೆಸಿದ್ರು, ಅದಾದ ಬಳಿಕ ಈಗ ಮಹದೇವಪ್ಪ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್. ಸಚಿವ ಮಹದೇವಪ್ಪ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಲಾಗಿದೆ. ಸಾಕಷ್ಟು ಕುತೂಹಲ ಕಾರಣ ಆಗ್ತಾ ಇದೆ ಈ ಮೀಟಿಂಗ್. ಮಹದೇವಪ್ಪ ಸರ್ಕಾರಿ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಲಾಗಿದೆ. ಈ ಮೀಟಿಂಗ್ ನಲ್ಲಿ ಸಚಿವ ಮುನಿಯಪ್ಪ, ರಾಜ್ಯಸಭಾ ಸದಸ್ಯ ಎಲ್ ಹನುಮಂತಯ್ಯ, ಪರಿಷತ್ ಸದಸ್ಯ ಸುಧಾಮ್ ದಾಸ್ ಭಾಗಿಯಾಗಿದ್ದರು. ಇವರೆಲ್ಲರೂ ಸೇರಿ ಮೀಟಿಂಗ್ ಮಾಡಿದ್ದಾರೆ. ಮಹದೇವಪ್ಪ ಅವರ ಸರ್ಕಾರಿ ನಿವಾಸದಲ್ಲಿ ನಡೆದಿರುವಂತಹ ಮೀಟಿಂಗ್ ಇದು. ಸಚಿವ ಮುನಿಯಪ್ಪ, ರಾಜ್ಯಸಭಾ ಸದಸ್ಯ ಎಲ್ ಹನುಮಂತಯ್ಯ, ಪರಿಷತ್ನ ಸದಸ್ಯ ಸುಧಾಮ್ ದಾಸ್ ಈ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ದರು. ಒಳ ಮೀಸಲಾತಿ ವಿಚಾರ ಇವತ್ತು ಕ್ಯಾಬಿನೆಟ್ ನಲ್ಲಿ ಚರ್ಚೆ. ದಲಿತ ಸಚಿವರಿಂದ ಒಮ್ಮತ ಮೂಡಿದ್ರೆ ಒಳ ಮೀಸಲಾತಿ ಕೊಡಲಾಗತ್ತ. ಒಳ ಮೀಸಲಾತಿ ವಿಚಾರ ಕ್ಯಾಬಿನೆಟ್ ನಲ್ಲಿ ನಿರ್ಧಾರ ಆಗಲಿದೆ ಇವತ್ತು. ಹೀಗಾಗಿ ಒಮ್ಮತದ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಈ ಸಭೆ ನಡೆಸಿರುವಂತಹ ಸಾಧ್ಯತೆ. ಒಮ್ಮತದ ನಿರ್ಧಾರ ಮೂಡಿದ್ದೇ ಆದ್ರೆ ಒಳ ಮೀಸಲಾತಿಯನ್ನ ಕೊಡಲಾಗತ್ತೆ. ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಗ್ತಾ ಇದೆ. ಇದರ ಬೆನ್ನಲ್ಲೇ ಈಗ ಮೀಟಿಂಗ್, ಮಹದೇವಪ್ಪ ಅವರ ಸರ್ಕಾರಿ ನಿವಾಸದಲ್ಲಿ ಮೀಟಿಂಗ್ ನಡೆಸಿರುವಂತಹ ಫುಟೇಜ್ ಅನ್ನ ನೀವು ನೋಡ್ತಾ ಇದ್ದೀರಿ. ಈ ಮೀಟಿಂಗ್ ಅಲ್ಲಿ ಸಚಿವ ಮುನಿಯಪ್ಪ ಅವರಿದ್ರು, ರಾಜ್ಯಸಭಾ ಸದಸ್ಯರಾದ ಎಲ್ ಹನುಮಂತಯ್ಯ ಇದ್ರು, ಪರಿಷತ್ ಸದಸ್ಯ ಸುಧಾಮ್ ದಾಸ್ ಭಾಗಿಯಾಗಿ ಚರ್ಚೆ ಮಾಡಿದ್ದಾರೆ. ಒಳ ಮೀಸಲಾತಿ ವಿಚಾರ ಇವತ್ತು ಕ್ಯಾಬಿನೆಟ್ ನಲ್ಲಿ ಚರ್ಚೆಗೆ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅದಕ್ಕೂ ಮುಂಚಿತವಾಗಿ ಸಭೆಯನ್ನು ನಡೆಸಲಾಗಿದೆ. ಒಂದು ವೇಳೆ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಲಿತ ಸಚಿವರೆಲ್ಲರೂ ಸಹ ಒಮ್ಮತದ ನಿರ್ಧಾರವನ್ನ ತೆಗೆದುಕೊಂಡಿದ್ದೇ ಆದ್ರೆ, ಒಳ ಮೀಸಲಾತಿ ವಿಚಾರದಲ್ಲಿ ಒಮ್ಮತ ಮೂಡಿದ್ದೇ ಆದ್ರೆ ಒಳ ಮೀಸಲಾತಿಯನ್ನ ಕೊಡುವಂತಹ ಸಾಧ್ಯತೆ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆದಿದೆ ಸಚಿವ ಮಹದೇವಪ್ಪ ಅವರ ಮನೆಯಲ್ಲಿ. ದಲಿತ ಸಚಿವರ ಮೀಟಿಂಗ್ ಇದು. ಮೀಟಿಂಗ್ ನಲ್ಲಿ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಿದೆ. ಸಚಿವರಾಗಿರುವಂತಹ ಮಹದೇವಪ್ಪ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಾಕಷ್ಟು ಕುತೂಹಲ ಕಾರಣ ಆಗ್ತಾ ಇದೆ. ಸಭೆ ಬಳಿಕ ಮಾಜಿ ಸಚಿವ ಎಚ್ ಆಂಜನೇಯ ಹೇಳಿಕೆ ಕೊಟ್ಟಿದ್ದಾರೆ. ಕೇಂದ್ರಕ್ಕೆ ಒಳ ಮೀಸಲಾತಿಗೆ ಶಿಫಾರಸು ಮಾಡುವುದಕ್ಕೆ ನಡೆಸಿದಂತಹ ಸಭೆ, ನಾವು ಒಳ ಮೀಸಲಾತಿ ಪರ ಇದ್ದೇವೆ ಅಂತ ಹೇಳಬೇಕು. ಮೀಸಲಾತಿಗಾಗಿ ಯಾರೂ ವಿರೋಧ ಮಾಡಲ್ಲ, ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿಯನ್ನ ಕೊಡಬೇಕು, ಈ ನಿಟ್ಟಿನಲ್ಲಿ ನಾವು ಚರ್ಚೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಸಿಎಂ ಅವರು ಕರೆದು ಎಲ್ಲರೂ ಇದನ್ನು ಮಾಡಿ ಮಾತಾಡ್ತಾ ಇದ್ದಾರೆ. ಒಳ ಮೀಸಲಾತಿ ಮಾಡ್ರಿ ಅಂತಂದು ಹೇಳ್ತಾರೆ. ಒಳ ಮೀಸಲಾತಿಗೆ ರೆಕಮೆಂಡ್ ಮಾಡಬಹುದು ಅಷ್ಟೇ. ಒಂದು ಇದನ್ನಾರ ಹೇಳ್ಬೇಕಲ್ಲ, ನಾವು ಇದು ಮಾಡಕ್ ನಾವು ತಯಾರಿದ್ದೀವಿ, ಮಾಡಬಹುದು ಅಂತನಾದ್ರೂ ಕೂಡ ನಾವು ಕೋರ್ಟಿಗೆ ಹೋಗಿ ಹೇಳ್ಬಹುದಲ್ಲ. ಅಲ್ಲಿ ಅಟಾರ್ನಿ ಜನರಲ್ ಅವ್ರ ಹತ್ರ ಹೋಗಿ ನಾವು ಇದನ್ನ ಮಾಡ್ರಿ ಅಂತಂದೇಳಿ ಮಾಡಕ್ ರೆಡಿ ಇದೀವಿ ಅಂತಂದೇಳಿ ಒಂದು ಶಿಫಾರಸ್ ಮಾಡಕ್ ಏನಂತೆ ಒಂದು ಶಿಫಾರಸ್ ಮಾಡ್ತಾರೆ. ಯಾರೇ ವಿರೋಧ ಇರಲಿ, ಗೊತ್ತಾಯ್ತರ, ಯಾರನ್ನ ವಿರೋಧ ಮಾಡಿ ಯಾಕೆ ವಿರೋಧ ಮಾಡ್ತಾರೆ ಅಂತ ಕೇಳ್ಬೇಕಾ? ಯಾವ ಸಮುದಾಯದಾರ ಇರಲಿ, ಇದನ್ನು ಒಳ ಮೀಸಲಾತಿನ ಯಾಕೆ ಬೇಡ ಅಂತೀರಿ, ದಯವಿಟ್ಟು ಹೇಳ್ರಪ್ಪ ಅಂತ ಕೇಳ್ರಿ. ಅವ್ರಿಗೆ ಒಳ ಮೀಸಲಾತಿ ಬೇಕು ಅಂತ ಕೇಳ್ತಾರಲ್ಲ, ಅವ್ರು ಯಾರು ಮಾದಿಗರು, ಅವ್ರು ಯಾಕೆ ಬೇಕು ಅಂತ ಕೇಳ್ತಾರ ಅವನ್ನ ಕೇಳ್ರಿ. ಅವ್ರೇನು ಹೇಳ್ತಾರೆ ಮಾದಿಗರು? ಸ್ವತಂತ್ರ ಬಂದು 75 ವರ್ಷ ಆಯ್ತು, ನಾವು 6% ಜನ ಇದ್ದೀವಿ, 1% ಕೂಡ ಮೀಸಲಾತಿ ದೊರೀತಾ ಇಲ್ಲ, ನಮಗೆ ಅನ್ಯಾಯ ಆಗ್ತಾ ಇದೆ, ಪಾತಾಳಕ್ಕೆ ಹೋಗ್ತಾ ಇದೀವಿ, ನಾವು ಬದುಕೋದೇ ಕಷ್ಟ, ಯಾವ ಕೆಲಸನೂ ಸಿಗ್ತಾ ಇಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತೇಶ್, ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಗುವ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಈಗ ದಲಿತ ಸಚಿವರು ಸೇರಿ ಮೀಟಿಂಗ್ ಮಾಡಿರೋದು, ಅದು ಮಹದೇವಪ್ಪ ಅವರ ನಿವಾಸದಲ್ಲಿ ಸಾಕಷ್ಟು ಕುತೂಹಲ ಕಾರಣ ಆಗಿದೆ. ಯಾವೆಲ್ಲ ವಿಚಾರಗಳು ಇಲ್ಲಿ ಚರ್ಚೆಗೆ ಬಂದಿರಬಹುದು?
ಪ್ರಗತಿ ಬಹಳ ಪ್ರಮುಖವಾಗಿ ಇವತ್ತಿನ ಕ್ಯಾಬಿನೆಟ್ನ ಒಳಗೆ ಒಂದು ಅಜೆಂಡಾ ಇದೆ. ಅಂದರೆ ಈ ವಿಚಾರದ ಬಗ್ಗೆ ಪ್ರಸ್ತಾಪ ಬರ್ತಾ ಇದೆ ಕ್ಯಾಬಿನೆಟ್ಗೆ, ಅದರ ಮೇಲೆ ತೀರ್ಮಾನಗಳು ತೆಗೆದುಕೊಳ್ಬೇಕು. ಅದರಲ್ಲಿ ಬಹಳ ಪ್ರಮುಖವಾಗಿ ಒಳ ಮೀಸಲಾತಿಯನ್ನು ಘೋಷಣೆ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕ್ಯಾಬಿನೆಟ್ನಲ್ಲಿ ಈ ವಿಚಾರ ಬರ್ತಾ ಇದೆ. ಹೀಗಾಗಿ ಈ ವಿಚಾರದ ಬಗ್ಗೆ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಮುಂಚೆ ದಲಿತ ಸಮುದಾಯದ ಸಚಿವರುಗಳ ಸಹಮತ ಇರಬೇಕು. ಆ ಸಹಮತ ಇದ್ದಂಥ ಸಂದರ್ಭದಲ್ಲಿ ಮಾತ್ರ ಒಳ ಮೀಸಲಾತಿಯ ವಿಚಾರದ ಬಗ್ಗೆ ಯಾವ ತೀರ್ಮಾನಗಳನ್ನು ತೆಗೆದುಕೊಳ್ಬೇಕು ಅನ್ನೋದು ಕೂಡ ಕ್ಯಾಬಿನೆಟ್ನ ಒಳಗೆ ಚರ್ಚೆಗೆ ಬರುತ್ತೆ. ಆ ಕಾರಣಕ್ಕಾಗಿ ಇವತ್ತು ಸಚಿವ ಮಹದೇವಪ್ಪ ಅವರ ನಿವಾಸದಲ್ಲಿ ದಲಿತ ಸಮುದಾಯದ ಸಚಿವರುಗಳು, ಮುಖಂಡರುಗಳು ಜೊತೆಗೆ ಪರಿಷತ್ ಸದಸ್ಯರುಗಳು ಕೂಡ ಭಾಗಿಯಾಗಿ ಚರ್ಚೆ ನಡೆಸಿದ್ದಾರೆ. ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಸದಾಶಿವ ಆಯೋಗದ ವರದಿಯನ್ನು ಒಪ್ಕೊಂಡಿರಲಿಲ್ಲ. ಒಳ ಮೀಸಲಾತಿಗೆ ಬೇರೆಯದ್ದೇ ಒಂದು ಮಾರ್ಗವನ್ನು ಬಿಜೆಪಿ ಅನುಸರಿಸಿತ್ತು. 4 ಕ್ಯಾಟಗರಿಗಳನ್ನಾಗಿ ಮಾಡಿ ಮೀಸಲಾತಿಯನ್ನು ಘೋಷಣೆ ಮಾಡಿತ್ತು. ಆದರೆ ಸದಾಶಿವ ಆಯೋಗದ ವರದಿಯನ್ನು ಬಿಜೆಪಿ ಒಪ್ಕೊಂಡಿರಲಿಲ್ಲ, ಅದನ್ನು ತಿರಸ್ಕರಿಸಿತ್ತು. ಆದರೆ ಅಂದರೆ ಈಗ ಇರುವಂಥ ಕಾಂಗ್ರೆಸ್ ಹಿಂದೆ ಚುನಾವಣಾ ಪೂರ್ವದಲ್ಲಿ ವಿಧಾನಸಭಾ ಚುನಾವಣೆಗೂ ಮುಂಚಿತವಾಗಿ ಚಿತ್ರದುರ್ಗದಲ್ಲಿ ನಡೆದಂಥ ಒಂದು ಐಕ್ಯತಾ ಸಮಾವೇಶದಲ್ಲಿ ನಾವು ಒಳ ಮೀಸಲಾತಿಯನ್ನು ಮಾಡೇ ಮಾಡ್ತೀವಿ ಎನ್ನುವಂಥ ಘೋಷಣೆಯನ್ನು ಪರಮೇಶ್ವರ್ ಅವರು ಮಾಡಿದ್ರು. ಹೀಗಾಗಿ ಇಲ್ಲಿ ಒಳ ಮೀಸಲಾತಿ ಅಂತ ಬಂದಾಗ ಸಹಜವಾಗಿ ದಲಿತ ಸಮುದಾಯದ ಬಲ ಮತ್ತು ಎಡ ಅನ್ನುವಂಥ ಚರ್ಚೆಗಳು ಬರ್ತವೆ. ಹಾಗಾಗಿ ಸಚಿವರುಗಳ ಸಹಮತ ಇಲ್ಲದೇ ಇದ್ರೆ ಕ್ಯಾಬಿನೆಟ್ನೊಳಗೆ ಗೊಂದಲ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನುವ ಕಾರಣಕ್ಕಾಗಿ ಮಹದೇವಪ್ಪ ಅವರ ನಿವಾಸದಲ್ಲಿ ಸಭೆ ನಡೆದಿದೆ. ಆ ಸಭೆಯಲ್ಲಿ ದಲಿತ ಸಮುದಾಯದ ಎಡಗೈ ಪ್ರತಿನಿಧಿಸುವಂತಹ ಮುನಿಯಪ್ಪ ಅವರು ಕೂಡ ಭಾಗಿಯಾಗಿದ್ದರು. ಪರಿಷತ್ನ ಸದಸ್ಯರಾಗಿರುವಂತಹ ಸುಧಾಮ್ ದಾಸ್ ಭಾಗಿಯಾಗಿದ್ದರು. ಜೊತೆಗೆ ರಾಜ್ಯಸಭಾ ಸದಸ್ಯರಾದಂಥ ಹನುಮಂತಯ್ಯ ಭಾಗಿಯಾಗಿದ್ದರು. ಜೊತೆಗೆ ಮಾಜಿ ಸಚಿವರಾಗಿರುವಂತಹ ಆಂಜನೇಯ, ಜೊತೆಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಆಗಿದ್ದಂತಹ ಮಾಜಿ ಸಂಸದ ಅವರು ಕೂಡ ಭಾಗಿಯಾಗಿದ್ರು. ಒಟ್ಟಾರೆ ಇವತ್ತಿನ ಸಭೆಯಲ್ಲೇ ಆಗಿರುವಂಥದ್ದು ಕ್ಯಾಬಿನೆಟ್ನೊಳಗೆ ಈ ವಿಚಾರ ಬರ್ತಾ ಇದೆ. ಸುಮಾರು 25 ವರ್ಷಗಳ ಹೋರಾಟ. ಕಾಂಗ್ರೆಸ್ನ ಒಳಗೆ ಒಳ ಮೀಸಲಾತಿ ಕೊಡಬೇಕು ಅನ್ನುವಂಥ ಒಂದು ವರ್ಗ ಇದೆ, ಒಳ ಮೀಸಲಾತಿ ಬೇಡ ಅನ್ನುವಂಥ ವರ್ಗ ಕೂಡ ಇದೆ. ಹಾಗಾಗಿ ಇವತ್ತಿನ ಕ್ಯಾಬಿನೆಟ್ನಲ್ಲಿ ನಡೆಯುವಂತಹ ಚರ್ಚೆಯ ಒಳಗೆ ಯಾವ ತೀರ್ಮಾನಗಳನ್ನು ತೆಗೆದುಕೊಳ್ತಾರೆ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಆದರೆ ರಾಜ್ಯ ಸರ್ಕಾರಕ್ಕೆ ಒಳ ಮೀಸಲಾತಿಯನ್ನು ಕೊಡುವಂತಹ ಅಧಿಕಾರ ಇಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗಾಗಿನೇ ಕೇಂದ್ರಕ್ಕೆ ಶಿಫಾರಸು ಮಾಡುವಂತಹ ತೀರ್ಮಾನವನ್ನು ರಾಜ್ಯ ಸರ್ಕಾರ ತೆಗೆದುಕೊಳ್ಬೋದು. ಒಂದು ವೇಳೆ ಕೇಂದ್ರಕ್ಕೆ ಶಿಫಾರಸು ಮಾಡುವಂಥ ತೀರ್ಮಾನವನ್ನು ತೆಗೆದುಕೊಂಡಾಗ ಇಲ್ಲಿ ದಲಿತ ಸಮುದಾಯದ ಬಲ ವರ್ಗ ಯಾವ ರೀತಿ ಪ್ರತಿಕ್ರಿಯಿಸುತ್ತೆ? ಯಾಕಂದರೆ ಲೋಕಸಭಾ ಚುನಾವಣೆ ಕೂಡ ಹತ್ತಿರ ಇರುವಂತಹ ಕಾರಣಕ್ಕಾಗಿ ಆ ಸಮುದಾಯದ ಸಚಿವರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅನ್ನುವಂಥ ಮಾತನ್ನು ಪರಮೇಶ್ವರ್ ಅವರು ಕೂಡ ಹೇಳಿದರು. ಆ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳ ಸೂಚನೆಯ ಮೇರೆಗೆ ಈ ಸಭೆಗಳೆಲ್ಲವೂ ಕೂಡ ನಡೆದಿದ್ದಾವೆ. ಅಂತಿಮವಾಗಿ ಇವತ್ತಿನ ಕ್ಯಾಬಿನೆಟ್ನ ಬಳಿಕ ಈ ವಿಚಾರದಂದ್ರೆ ಒಳ ಮೀಸಲಾತಿಯನ್ನ ಘೋಷಣೆ ಮಾಡುವಂತ ವಿಚಾರದಲ್ಲಿ ಯಾವ ತೀರ್ಮಾನ ಆಗುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ. ಪ್ರಗತಿ. ಓಕೆ ಮಾರುತೇಶ್, ಮತ್ತಷ್ಟು ಮಾಹಿತಿಯನ್ನ ಪಡೆದುಕೊಳ್ತೇನೆ. ಇನ್ನು ಸಿಎಂ ಡಿಸಿಎಂ ಪಾಲಿಗೆ ಲೋಕಸಭೆ ಚುನಾವಣೆ ಅಗ್ನಿ ಪರೀಕ್ಷೆ ಆಗಿದೆ. ಬರ್ತಾ ಇರುವಂತಹ ಲೋಕಸಭೆ ಚುನಾವಣೆ ಸಿಎಂ ಹಾಗೆ ಡಿಸಿಎಂಗೆ ಅಗ್ನಿ ಪರೀಕ್ಷೆ ಆಗಿದೆ. ವೈಯಕ್ತಿಕವಾಗಿ ಇಬ್ಬರಿಗೂ ಲೋಕ ಫಲಿತಾಂಶ ಪ್ರತಿಷ್ಠೆ. ಸಿದ್ದರಾಮಯ್ಯ ವರ್ಸಸ್ ಡಿಕೆಶಿ ವಾರ್ಗೆ ನಾಂದಿ ಹಾಡಿದ ಯತೀಂದ್ರ ಹೇಳಿಕೆ. ಲೋಕಸಭೆ ರಿಸಲ್ಟ್ ಆಧರಿಸಿ ಸ್ಥಾನವನ್ನ ಭದ್ರಪಡಿಸಿಕೊಳ್ಳುವುದಕ್ಕೆ ಸಿಎಂ ಪ್ಲಾನ್ ಮಾಡಿದ್ದಾರೆ. ಹೆಚ್ಚು ಸ್ಥಾನ ಗಳಿಸಿದ್ರೆ ಶ್ರಮಕ್ಕೆ ಸಂದಂತಹ ಪ್ರತಿಫಲ ಅಂತ ಡಿಕೆಶಿ ಲೆಕ್ಕಾಚಾರ. ತಮ್ಮಿಂದಲೇ ಹೆಚ್ಚಿನ ಸ್ಥಾನ ಅಂತ ಹೇಳಿಕೊಳ್ಳಲಿರುವಂತಹ ಡಿಕೆ ಶಿವಕುಮಾರ್ ಹೆಚ್ಚಿನ ಸ್ಥಾನ ಗೆದ್ರೆ ನೇರವಾಗಿ ಸಿಎಂ ಕುರ್ಚಿಗೆ ಕಣ್ಹಾಕಲಿದ್ದಾರೆ ಡಿಕೆ ಶಿವಕುಮಾರ್. ಇಬ್ಬರು ನಾಯಕರ ಕುರ್ಚಿಯ ಕದನಕ್ಕೆ ಲೋಕಸಭೆಯೇ ಅಖಾಡ ಆಗಿದೆ. ಸಿಎಂ ಪರವಾಗಿರುವ ಸಚಿವರಿಗೂ ಲೋಕಸಭೆ ಫಲಿತಾಂಶ ತುಂಬಾನೇ ಮುಖ್ಯ. ಲೋಕಸಭೆ ಫಲಿತಾಂಶ ವ್ಯತ್ಯಾಸವಾದ್ರೆ ಸಚಿವ ಸಂಪುಟಕ್ಕೂ ಸರ್ಜರಿ ಆಗೋ ಸಾಧ್ಯತೆ ಇದೆ. ಯತೀಂದ್ರ ಹೇಳಿಕೆಯಿಂದ ಬಹಿರಂಗವಾದ ಸಿದ್ದು ಟೀಮ್ನ ಆತಂಕ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಯತೀಂದ್ರ ಸಿದ್ದರಾಮಯ್ಯ ಹೇಳಿದಂತಹ ಹೇಳಿಕೆ ಬೆನ್ನಲ್ಲೇ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಲೋಕಸಭೆಯ ಚುನಾವಣೆ ಸಿಎಂ ಹಾಗೆ ಡಿಸಿಎಂಗೆ ಎಷ್ಟು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ? ಅವರಿಬ್ಬರದ್ದು ಸಹ ಬೇರೆ ಬೇರೆ ಲೆಕ್ಕಾಚಾರ ಇದೆ ಅಂತ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಮಾರುತೇಶ್? ಪ್ರಗತಿಗೆ ಕಾಂಗ್ರೆಸ್ನ ಒಳಗೆ ಯತೀಂದ್ರ ಹೇಳಿಕೆಯ ನಂತರ ಅಧಿಕಾರ ಹಂಚಿಕೆಯ ವಿಚಾರ ಚರ್ಚೆ ಆಗಿದೆ ಅನ್ನುವಂಥದ್ದು ಮತ್ತೊಮ್ಮೆ ಖಚಿತ ಆಗ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ ಪಡಸಾಲೆಯಲ್ಲಿ ಇರುವಂಥ ಚರ್ಚೆ ಏನು ಅಂದರೆ 2.5 ವರ್ಷಗಳ ಕಾಲ ಸಿಎಂ ಆದಮೇಲೆ ಸಿದ್ದರಾಮಯ್ಯನವರು ಅಧಿಕಾರ ಬಿಟ್ಕೊಡ್ಬೇಕು ಅನ್ನುವಂಥ ಚರ್ಚೆ ಇದೆ ಅನ್ನುವಂಥದ್ದು ಪದೇ ಪದೇ ಚರ್ಚೆಗೊಳಪಡ್ತಾ ಇದೆ. ಆದರೆ ಯತೀಂದ್ರ ಹೇಳಿಕೆಯ ಬಳಿಕ ಕಾಂಗ್ರೆಸ್ನ ಒಳಗೆ ಲೋಕಸಭಾ ಚುನಾವಣೆ ಸಿಎಂ ಮತ್ತು ಡಿಸಿಎಂನ ಪಾಲಿಗೆ ನಿರ್ಣಾಯಕ ಅನ್ನುವಂಥದ್ದನ್ನು ಮತ್ತೊಮ್ಮೆ ಸಾಬೀತು ಮಾಡಿದೆ. ಆ ಕಾರಣಕ್ಕಾಗಿ ಈಗ ಲೋಕಸಭಾ ಚುನಾವಣೆಯ ತಂತ್ರಗಾರಿಕೆ ಇರ್ಬೋದು, ಸೀಟ್ ಹಂಚಿಕೆ ಇರ್ಬೋದು, ಎಲ್ಲ ವಿಚಾರದಲ್ಲೂ ಕೂಡ ಸಿಎಂ ಮತ್ತು ಡಿಸಿಎಂಗೆ ಒಂದು ರೀತಿ ಪ್ರತಿಷ್ಠೆ ಆಗಿದೆ. ಒಂದು ಕಡೆ ಸಚಿವರನ್ನ ಕಣಕ್ಕಿಳಿಸಿ
ಅವ್ರನ್ನ ಪ್ರತಿಸ್ಪರ್ಧಿಯಾಗಿ ಇಲ್ಲದೇ ಇರೋ ರೀತಿ ಮಾಡಬೇಕು ಅನ್ನುವಂಥ ತಂತ್ರಗಾರಿಕೆ ಡಿ ಕೆ ಶಿವಕುಮಾರ್ ಅವ್ರದ್ದಾದ್ರೆ ಅದನ್ನು ತಡೆದು ತಮ್ಮವರಿಗೆ ಟಿಕೆಟ್ ಕೊಡಿಸಿ ಗೆಲ್ಲಿಸ್ಕೊಂಡು ಬರಬೇಕಾದಂಥ ಜವಾಬ್ದಾರಿ ಕೂಡ ಮುಖ್ಯಮಂತ್ರಿಗಳಿಗೆ ಇದೆ. ಹಾಗಾಗಿ ಇಬ್ಬರ ನಡುವೆಯೂ ಕೂಡ ಲೋಕಸಭಾ ಚುನಾವಣೆ ಒಂದು ರೀತಿ ಪ್ರತಿಷ್ಠೆಯಾಗಿ ಮಾರ್ಪಟ್ಟಿದೆ. ಲೋಕಸಭೆ ಚುನಾವಣೆ ಮುಂದೆ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಮುಂದುವರಿತಾರೋ ಅಥವಾ ಡಿ ಸಿ ಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೋ ಅನ್ನೋದಕ್ಕೆ ಎಲ್ಲ ಚರ್ಚೆಗಳಿಗೂ ಕೂಡ ಒಂದು ರೀತಿ ಲೋಕಸಭೆ ಚುನಾವಣೆ ಲಿಟ್ಮಸ್ ಟೆಸ್ಟ್ ಅಂತ ಕಾಣ್ತಾ ಇದೆ. ಮೊನ್ನೆ ದೆಹಲಿಯಲ್ಲಿ ನಡೆದಂಥ ಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಸಚಿವರಿಗೆ ಈ ಮಾತನ್ನು ಹೇಳಿದ್ದಾರೆ. ಕನಿಷ್ಠ 18ರಿಂದ 20 ಸ್ಥಾನವನ್ನು ಗೆಲ್ಲದೇ ಇದ್ರೆ AICC ಅಧ್ಯಕ್ಷ ಸ್ಥಾನದಲ್ಲಿ ನಾನು ಮುಂದುವರಿಯೋದು ಹೇಗೆ ಅನ್ನುವಂಥ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ CM DCMನ ಪಾಲಿಗೂ ಕೂಡ ಈ ಅಧಿಕಾರ ಅನ್ನುವಂಥದ್ದು ಲೋಕಸಭಾ ಚುನಾವಣೆ ಬಹಳ ನಿರ್ಣಾಯಕ ಆಗಿದೆ. ಹಾಗಾಗಿನೇ ಚುನಾವಣೆಯ ತಂತ್ರಗಾರಿಕೆಗಳನ್ನ ಮಾಡುವಂಥ ಸಂದರ್ಭದಲ್ಲಿ ಸಚಿವರುಗಳ ಹೆಸರನ್ನ ಡಿ ಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಲೋಕಸಭಾ ಚುನಾವಣೆಗೂ ಮುಂಚಿತವಾಗಿ DCM ಮಾಡಬೇಕು ಅನ್ನುವಂಥ ವಾದವನ್ನ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಂಡಿರುವಂಥ ಸಚಿವರುಗಳು ಮಾಡ್ತಿದ್ದಾರೆ. ಸೊ ಈ ಎಲ್ಲ ತಿಕ್ಕಾಟಗಳು ಲೋಕಸಭಾ ಚುನಾವಣೆ ಮೇಲೆ ಯಾವ ಪರಿಣಾಮ ಬೀರ್ತವೆ ಅನ್ನೋದನ್ನ ನೋಡಬೇಕಾಗುತ್ತೆ. ಯಾಕೆಂದ್ರೆ ಸರ್ವೆ ನಡೆಸಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಈಗಿನ ಪರಿಸ್ಥಿತಿಯಲ್ಲಿ 2ರಿಂದ 4 ಸ್ಥಾನಗಳು ಹೊರತುಪಡಿಸಿದ್ರೆ ಹೆಚ್ಚಿನ ಸ್ಥಾನವನ್ನು ಗೆಲ್ಲುವಂತಹ ಅವಕಾಶಗಳಿಲ್ಲ ಅನ್ನುವಂಥ ವರದಿ ಸರ್ವೆನಲ್ಲಿ ಕಂಡು ಬಂದಿದೆ. ಈ ಕಾರಣಕ್ಕಾಗಿ CM ಮತ್ತು DCMನ ನಡುವೆ ಈ ಪೈಪೋಟಿ ಏರ್ಪಟ್ಟಿದೆ. ಒಂದು ವೇಳೆ ಹೆಚ್ಚಿನ ಸ್ಥಾನ ಗೆದ್ರೆ ಸಿದ್ದರಾಮಯ್ಯನವರು ಕ್ಲೈಮ್ ಮಾಡ್ತಾರೆ, ನನ್ನ ನೇತೃತ್ವದಲ್ಲಿ ನಾನು CM ಆಗಿದ್ದೀನಿ, ಗ್ಯಾರಂಟಿಗಳ ಅನುಷ್ಠಾನ ಆಗಿದೆ, ಈ ಕಾರಣಕ್ಕಾಗಿ ನಾನು ಮುಂದುವರಿತೀನಿ ಅನ್ನೋದನ್ನ ಕ್ಲೈಮ್ ಮಾಡ್ತಾರೆ. ಇದರ ಜೊತೆಗೆ DCM ಡಿ ಕೆ ಶಿವಕುಮಾರ್, ನಾನು ಪಕ್ಷದ ಅಧ್ಯಕ್ಷ ಜೊತೆಗೆ DCM ಆಗಿದ್ದೀನಿ, ನನ್ನ ನೇತೃತ್ವದಲ್ಲಿ ಚುನಾವಣೆ ನಡೆದಿದೆ ಅನ್ನುವಂಥ ಕ್ಲೈಮ್ ಅವರು ಕೂಡ ಮಾಡ್ತಾರೆ. ಹಾಗಾಗಿ ಈ ಕ್ಲೈಮ್ನ ನಡುವೆ ಲೋಕಸಭಾ ಚುನಾವಣೆಯನ್ನ ಯಾವ ರೀತಿ ಕಾಂಗ್ರೆಸ್ ಎದುರಿಸುತ್ತೆ, ತಂತ್ರಗಾರಿಕೆಗಳೇನು ಅನ್ನೋದು ಬಹಳ ಕುತೂಹಲ ಮೂಡಿಸಿದಾವೆ. ಪ್ರಗತಿ. ಥ್ಯಾಂಕ್ ಯು ಮಾರುತೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.